ಕಂಪ್ಲೇಂಟ್ ಹಿಂದೆನೇ ರಿಜಿಸ್ಟರ್ ಆಗಿದೆ, ಒಂದೆರಡು ನೋಟಿಸ್ಗಳು ಕೂಡ ಹೋಗಿದ್ದಾವೆ. ಸಮೀರ್ ಉತ್ತರ ಅಂತಿದ್ದಕ್ಕೆ ನನ್ನ ವಿರುದ್ಧ ದಾಖಲಾದ ದೂರಿನ ಬಗ್ಗೆ ಪತ್ರ ಬರಿತಾ ಇದ್ದೀನಿ. ನನ್ನ ವೈಯಕ್ತಿಕ ಭದ್ರತೆಯ ಬಗ್ಗೆ ತೀವ್ರ ಕಳವಳ ಇದೆ. ಧರ್ಮಸ್ಥಳ ಸ್ಟೇಷನ್ಗೆ ಹಾಜರಾಗೋದಕ್ಕೆ ನನಗೆ ಭದ್ರತೆಯ ಅಪಾಯ ಇದೆ. ಇತ್ತೀಚೆಗೆ ಹಲವು ಯೂಟ್ಯೂಬರ್ಗಳ ಮೇಲೆ ದಾಳಿಯಾಗಿತ್ತು. ಆದ್ದರಿಂದ ನನ್ನ ವೈಯಕ್ತಿಕ ಭದ್ರತೆಗೂ ಅಪಾಯದ ಸಾಧ್ಯತೆ ಇದೆ. ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಕೋರ್ತೇನೆ. ವಿಚಾರಣೆಯನ್ನು ನನಗೆ ಭದ್ರತೆ ಸಿಗುವ ಠಾಣೆಯಲ್ಲಿ ಮಾಡಿ. ಧರ್ಮಸ್ಥಳದಲ್ಲೇ ವಿಚಾರಣೆ ಆದರೆ ಸೂಕ್ತ ಭದ್ರತೆ ಒದಗಿಸಬೇಕು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗೋದಕ್ಕೆ ಅವಕಾಶ ಮಾಡಿಕೊಡಿ. ಪೊಲೀಸ್ ತನಿಖೆಗೆ ಪೂರ್ತಿಯಾಗಿ ಸಹಕಾರ ಕೊಡ್ತೀನಿ. ಕಾನೂನು ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳುವುದಿಲ್ಲ ಅನ್ನುವ ಪತ್ರವನ್ನು ಸಮೀರ್ MD ಆಗಸ್ಟ್ 13ನೇ ತಾರೀಕು ಧರ್ಮಸ್ಥಳ ಸ್ಟೇಷನ್ನಿನ ಸ್ಟೇಷನ್ ಹೌಸ್ ಆಫೀಸರಿಗೆ ಬರೆದಿದ್ದಂತೆ. ಅದಾದ ನಂತರ ಇವತ್ತು ಪೊಲೀಸರ ಬಂದಿದ್ದರು. ಹೆಂಗಲ್ಲ ಬೆಣ್ಣೆಲಿ ಕೂದಲು ತೆಗೆದಂಗೆ ಹೇಳೋದು. ಸುಜಾತಾ ಭಟ್ ಅವರು ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ತನಿಖೆ ಮಾಡ್ತಾರೆ, ಅದರ ಬಗ್ಗೆ ನಾನು ನೀವು ಮಾತಾಡಿ ಆಗೋದೇನಿದೆ? ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಅಷ್ಟೇ ಹೇಳೋದು ಸ್ವಾಮಿ. ನಾವು ಅನಾಮಿಕ ದೂರುದಾರ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಪೊಲೀಸರು SIT ರಚನೆ ಮಾಡ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ನಾವು ನೀವು ಮಾತಾಡೋದೇನಿದೆ? 1000 ಜನರನ್ನು ಅತ್ಯಾಚಾರ ಮಾಡಿ ಹೂಳಲಾಗಿದೆ. ಪಾಪ ಅವರ ಮನೆಯವರಿಗೆ ಅವ್ರ ಮನೆಯವರಲ್ಲಿ ಹೂಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ರಾಜ್ಯದ ಜನ ಎಲ್ಲ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು. ಇದನ್ನೆಲ್ಲ ನೋಡ್ತಿದ್ರೆ ನಿಮಗೆ ರಕ್ತ ಕುದೀತಾ ಇಲ್ವಾ ಅಂತ ಮಧ್ಯದಲ್ಲಿ ಮಾತಾಡೋದೇನಿತ್ತು? ಅನಾಮಿಕ ದೂರುದಾರ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಸರ್ಕಾರ SIT ರಚನೆ ಮಾಡಿದೆ, SIT ಅವರು ತನಿಖೆ ಮಾಡಿ ಹೇಳ್ತಾರೆ ಅಂತ ಸುಮ್ಮನೆ ಕೂತ್ಕೋಬಹುದಾಗಿತ್ತಲ್ಲ. ಸುಜಾತಾ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ತನಿಖೆ ಮಾಡಿ ಹೇಳ್ತಾರೆ, ಅದರ ಬಗ್ಗೆ ನಾವು ನೀವು ಮಾತಾಡೋದೇನು? ಈ ಕೊಡೆ ಏರಿಸಿ ಇಳಿಸಿ ಮಾತಾಡುವಾಗ ಇದು ಯಾವುದು ಗೊತ್ತಾಗಲಿಲ್ವಾ? ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತನಿಖೆ ಆಗುತ್ತೆ, ವಿಷಯ ಗೊತ್ತಾಗುತ್ತೆ ಅಂತ. ಇದೇ ಅನನ್ಯ ಭಟ್ ಕಥೆಯನ್ನು ಕರುಳಿ ಕೈ ಹಾಕುವಂಗೆ ಹೇಳುವಾಗ ಗೊತ್ತಾಗಲಿಲ್ವಾ? ಇದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ತನಿಖೆ ಮಾಡಿ ಹೇಳ್ತಾರೆ ಬಿಡಿ ಅಂತ.